ಹೆರಿಟೇಜ್ ಮಾನ್ಯುಮೆಂಟ್ ಆಗಿದೆ. ಇಲ್ಲಿ ಕ್ಲೈಮ್ ಮಾಡಲಿಕ್ಕೆ ಅಷ್ಟು ಸೇಫ್ ಇಲ್ಲ. ನಮಸ್ಕಾರ ಕರ್ನಾಟಕ. ಇವಾಗ ನಾವು ಹೋಗ್ತಾ ಇದ್ದೀವಿ ಲೈಟ್ ಹೌಸ್ಗೆ. ಸೊ ಬನ್ನಿ ಲೈಟ್ ಹೌಸ್ನ ನೋಡೋಣ. ಅಲ್ಲಿ ಕಾಣಿಸ್ತಾ ಇರೋದು ಲೈಟ್ ಹೌಸು. ಲೈಟ್ ಹೌಸ್ಗೆ ನಾವಿವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು ರೀಫ್ ಎಲ್ಲ ಇದೆ. ಓಷನ್ ಮಧ್ಯದಲ್ಲಿ ಈ ಐಲ್ಯಾಂಡ್ ಇರೋದು. Dangerous. I will bring you there later. Now we'll cut down here and I will do all the safety for you. For safety. I drop you. You wait for me. Yeah, right. And then all we go together. Yeah, we will go together. I will put the boat on the anchor, then I come with you. Yeah, right. We will wait there. We will wait there. Some place is dangerous there. Yeah, right. I know the island. So, yeah. ಅಲ್ಲಿ ಒಂದು ಚಿಕ್ಕ ಐಲ್ಯಾಂಡ್ ಕಾಣಿಸ್ತಿದೆ ನೋಡಿ. ಆ ಐಲ್ಯಾಂಡ್ ನೇಮ್ ಬಂದ್ಬಿಟ್ಟು ಈಲ್ ಡೆ ಲಾ ಫಾಸ್ ಅಂತ. ಇಲ್ಲಿ ಲೈಟ್ ಹೌಸ್ ಇರೋದು ಇಲು ಫಾಕ್ಸ್ ಅನ್ನೋ ಐಲ್ಯಾಂಡಲ್ಲಿ. ಆ ಎರಡೂ ಐಲ್ಯಾಂಡ್ಗೂ ಕನೆಕ್ಷನ್ ಪ್ಯಾಸೇಜ್ ಇದೆ. ಅಲ್ಲಿ ಅಲೆಗಳು ಕಾಣಿಸ್ತಿದೆ ನೋಡಿ, ಅದು ಕನೆಕ್ಷನ್ ಪ್ಯಾಸೇಜ್. ನೀರಿನ ಮಟ್ಟ ಕಡಿಮೆ ಆದಾಗ ಅದು ಕಾಣಿಸುತ್ತೆ ಅಂತೆ ಮೇಲೆ. ಆ ಈಲ್ ಡೆ ಲಾ ಫಾಸ್ ಬಂದ್ಬಿಟ್ಟು ಫ್ರೆಂಚ್ ಕಾಲದಲ್ಲಿ ಹಾರ್ಬರ್ ಆಗಿತ್ತಂತೆ. ಇವಾಗ ಪೋರ್ಟ್ ಲೂಯಿಸ್ ಇದೆ. ಈ ಐಲ್ಯಾಂಡ್ ಬಂದ್ಬಿಟ್ಟು ಇಲು ಫಾಕ್ಸ್ ಅಂತ. ಈ ಐಲ್ಯಾಂಡ್ಗೆ ಇನ್ನೊಂದು ಹೆಸರಿದೆ, ಇಲು ಫೇರ್ ಅಂತ. ಈ ಐಲ್ಯಾಂಡಲ್ಲೇ ಲೈಟ್ ಹೌಸ್ ಇರೋದು. ಈ ಲೈಟ್ ಹೌಸ್ನ ಫ್ರೆಂಚ್ ಪೀಪಲು 1864ರಲ್ಲಿ ಕಟ್ಟಿಸಿದ್ದಾರೆ. ಈ ಐಲ್ಯಾಂಡು ಮಾರಿಷಿಯಸ್ನ ಸೌತ್ ಈಸ್ಟ್ ಭಾಗದಲ್ಲಿದೆ. ಇದನ್ನೇನಾದರೂ ನಮಗೆ ಓದಲಿಕ್ಕೆ ಹೇಳಿದ್ರೆ ಹಿಲ್ ಆಫ್ ಫಾಕ್ಯೂಟ್ಸ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ನಾವು. ಬಟ್ ಇದನ್ನ ಫ್ರೆಂಚ್ ಪೀಪಲು ಪ್ರನೌನ್ಸ್ ಮಾಡೋದು ಇಲು ಫಾಕ್ಸ್ ಅಂತೆ. ಸೊ ನಮಗೂ ಅವ್ರಿಗೂ ಪ್ರೊನೌನ್ಸೇಷನಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನೋಡೋಣ ಮೇಲೆಲ್ಲ ಏನೇನಿದೆ, ಏನೇನೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ನೋಡಿ, ಎರಡು ಐಲ್ಯಾಂಡ್ಗೆ ಪ್ಯಾಸೇಜ್ ಇದೆ ಅನ್ನೋದಕ್ಕೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈ ಅಲೆಗಳು ಕಾಣಿಸ್ತಿದೆಯಲ್ಲ, ಇದ್ರ ಕೆಳಗೇನೆ ಪ್ಯಾಸೇಜ್ ಇರೋದು. ನೀರಿನ ಮಟ್ಟ ಮೇಲೆ ಬಂದಿರೋದ್ರಿಂದ ಅದು ಪ್ಯಾಸೇಜ್ ಕಾಣಿಸ್ತಾ ಇಲ್ಲ, ಆದರೆ ಅದು ಅಲೆಗಳಿಂದ ಗೊತ್ತಾಗ್ತಾ ಇದೆ ನಮಗೆ.
ಅಲ್ಲಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಐಲ್ಯಾಂಡು, ಆ ಐಲ್ಯಾಂಡ್ ನೇಮ್ ಬಂದ್ಬಿಟ್ಟು ಮೆಹಬೂರ್ಗ್ ಅಂತ. ಆ ಫ್ರೆಂಚ್ ಕಾಲದಲ್ಲಿ ಆ ಪ್ಲೇಸು ಕ್ಯಾಪಿಟಲ್ ಸಿಟಿ ಆಗಿತ್ತಂತೆ. ಅಲ್ಲಿಗೆ ಬರೋ ಶಿಪ್ಗಳಿಗೆ ಈ ಲೈಟ್ ಹೌಸಲ್ಲಿ ಲೈಟ್ನ ಹಾಕ್ಬಿಟ್ಟು, ಅಂದರೆ ಬೆಂಕಿನ ಹತ್ತಿಸಿ ಅದಕ್ಕೆ ಅಲ್ಲಿ ಬರೋವಂಥ ಶಿಪ್ಗಳಿಗೆ ಗೈಡ್ ಮಾಡ್ತಾಯಿದ್ರಂತೆ. ಇಲ್ಲಿ ದೂರದಲ್ಲಿ ಬರಬಾರ್ದು, ರೀಫ್ಗಳೆಲ್ಲ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಲೈಟ್ ಹಾಕ್ಬಿಟ್ಟು ಅವ್ರಿಗೆಲ್ಲ ಗೈಡ್ ಮಾಡ್ತಾಯಿದ್ರಂತೆ. ಇಲ್ಲಿ ಐಲ್ಯಾಂಡಲ್ಲಿ ಏನೇನೆಲ್ಲ ಸ್ಪೆಷಲ್ ಸ್ಪೀಸೀಸ್ಗಳಿದ್ವು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಈ ಬರ್ಡಿಂದನೇ ಈ ಐಲ್ಯಾಂಡ್ಗೆ ಇಲ್ಲು ಫಾಕ್ಸ್ ಅಂತ ಹೆಸರು ಬಂದಿದೆ ಅಂತ ಹೇಳ್ಬೋದು. ವಿಡ್ಜ್ ಟೈಲ್ ಶೇರ್ ವಾಟರ್, ಇದು ಒಂದು ಸೀ ಬರ್ಡು. ಇಲ್ಲಿ ನೋಡಿ ವೈಟ್ ಟೈಲ್ಡ್ ಟ್ರಾಪಿಕ್ ಬರ್ಡ್ದು ಕೊಟ್ಟಿದ್ದಾರೆ. ಇಂಡಿಯನ್ ಓಷನ್ನು ಈ ಬರ್ಡ್ಸ್ದು ನೇಟಿವ್ ಪ್ಲೇಸ್ ಅಂತ ಹೇಳ್ಬೋದು. ಇನ್ನು ಬೋಜರ್ಸ್ ಸ್ಕಿಂಕ್ ಅಂತೆ, ಒಂದು ಯುನಿಕ್ ಸ್ಪೀಸೀಸ್ ಇದು. ಮೊರಿಷಿಯನ್ ಕೆಲವೊಂದು ಐಲ್ಯಾಂಡ್ಗಳಲ್ಲಿ ಈ ಸ್ಪೀಸೀಸ್ನ ನೋಡ್ಬೋದು. ಇಲ್ಲಿ ನೋಡಿ ಟಾನ್ ಫೋಟಿಯಾ ಅಂತ ಇದೆ, ಇದು ಕೋಸ್ಟಲ್ ಟ್ರೀ, ನೇಟಿವ್ ಟು ಮಾರಿಷಿಯಸ್ ಅಂತ ಹಾಕಿದ್ದಾರೆ. ಅದೇ ಥರ ಇನ್ನೊಂದು ವಾಕೋಸ್ ಟೈಲ್ ಟ್ರಾಪಿಕ್ ಬರ್ಡ್ನ ನಾವು ನೋಡ್ಬೋದಂತೆ. ಇವಾಗೆಲ್ಲೂ ಕಾಣಿಸ್ತಾ ಇಲ್ಲ, ಬಟ್ ಈ ಐಲ್ಯಾಂಡಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಈಗಲ್ಗಿಂತ ತುಂಬ ಶಾರ್ಪ್ ವಿಜುವಲ್ ಪವರ್ ಇರುತ್ತಂತೆ. ಅದಕ್ಕೆ ತುಂಬ ಹೈಟಿಂದ ಮೀನುಗಳು ಎಲ್ಲಿದ್ದಾವೆ ಅಂತ ಅದು ಫೈಂಡ್ ಔಟ್ ಮಾಡುತ್ತೆ. ಲಾಸ್ಟ್ ಒಂದು ವಿಡಿಯೋನಲ್ಲಿ ಟ್ರಾಪಿಕ್ ಬರ್ಡ್ದು ಸ್ಕಲ್ಪ್ಚರ್ನ ತೋರಿಸಿದ್ದೆ. ಸೊ ನೀವು ಅದನ್ನು ನೋಡ್ಬೋದು, ಆ ಬರ್ಡ್ಗಳದ್ದು ಲುಕ್ ಯಾವ ಥರ ಇರುತ್ತೆ ಅಂತ. ಸೊ ಆ ಬರ್ಡ್ಗಳು ಈ ಐಲ್ಯಾಂಡಲ್ಲಿ ತುಂಬಾ ಇದೆ ಅಂತೆ. ಮಾರಿಷಿಯಸ್ದು ಏರ್ಪೋರ್ಟ್ನ ಅಲ್ಲಿ ನೋಡ್ಬೋದು. ಈ ಐಲ್ಯಾಂಡು ಅಲ್ಲಿ ಕಾಣಿಸ್ತಿದೆಲ್ಲ ಅಷ್ಟು ದೂರದಲ್ಲಿ ಇತ್ತಂತೆ. ಆ ನೀರಿನ ಪವರ್ಗೆ ಎಲ್ಲ ಕೊರ್ಕೊಂಡು ಫುಲ್ ಹತ್ರ ಬರ್ತಾ ಇದೆ. ಆ ವಾಟರ್ದು ಫೋರ್ಸ್ಗೆ ಫುಲ್ ಬಂಡೆಗಳೆಲ್ಲ ಕೊರ್ಕೊಂಡು ಈ ಕಡೆ ಬರ್ತಾ ಇದೆ. ನನಗೆ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ನೋಡಿ ನೀರು ಎಷ್ಟು ನೀಲಿ ಆಗಿದೆ. ಯಾರು ಇಲ್ಲಿಗೆಲ್ಲ ನೀಲಿ ಹಾಕಿರೋದು? ನೀರಿಗೆಲ್ಲ ನೀಲಿ ನೀಲಿ ನೀರೊಳಗೆ ನೀರು ನೋಡ್ಬೋದು. ವೇವ್ಸ್ಗಳು ಕಾಣಿಸ್ತದೆ. ಕಲ್ಗಳನ್ನೆಲ್ಲ ಜೋಡಿಸ್ಬಿಟ್ಟು ಗೋಪುರ ಥರ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವ ನಂಬಿಕೆನಲ್ಲಿ ಮಾಡಿದಾರೋ ಗೊತ್ತಿಲ್ಲ. ಚೆನ್ನಾಗಿದೆ ನೋಡಲಿಕ್ಕೆ, ಏನೋ ಗೋಪುರ ಥರ ಕಾಣಿಸ್ತಾ ಇದೆ, ಶಿಖರ ಥರ. ಈ ಐಲ್ಯಾಂಡ್ನಲ್ಲಿ 1810ನೇ ಇಸ್ವಿಯ ಆಗಸ್ಟ್ 23ರಿಂದ 28 6 ದಿನಗಳ ಕಾಲ ಕದನ ನಡೆಯುತ್ತಂತೆ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ. ಈ ಯುದ್ಧದಲ್ಲಿ ಬ್ರಿಟಿಷ್ ಸೋತೋಗ್ತಾರೆ. ನಂತರ 1864ರಲ್ಲಿ ಈ ಲೈಟ್ ಹೌಸ್ನ ಕಟ್ಟಿಸಿದ್ದಾರೆ. ಆವಾಗಲೇ ಹೇಳಿದೆ ಅಲ್ಲ, ನೀರಿನ ರಭಸಕ್ಕೆ ಬಂಡೆಗಳೆಲ್ಲ ಕೊರ್ಕೊಂಡು ಹೋಗಿದೆ ಅಂತ. ಇಲ್ಲಿ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಕೊರೆದಿರೋ ಬಂಡೆಗಳು. ಆ ನೀರಿನ ಫೋರ್ಸ್ ಆ ರೇಂಜಿಗಿದೆ. ಇಲ್ಲಿ ಒಂದು ಹೋಲ್ ಇದೆ. ಕಾಣಿಸ್ತಿದೆಯಾ ನಿಮಗೆ? ಅಲ್ಲಿ ಮೇಲೆ ಬಂದಾಗ ಅದು ಪ್ರೆಷರ್ಗೆ ಇಲ್ಲಿಂದ ನೀರೆಲ್ಲ ಮೇಲೆ ಚಿಮ್ಮುತ್ತೆ. ನೋಡಿ ಕಾಣಿಸ್ಬೋದು, ನೋಡಿ ವೆಯ್ಟ್ ಮಾಡಿ.
ಕಪಲ್ ಫೋಟೋಶೂಟು, ಸಿಂಗಲ್ ಫೋಟೋಶೂಟು ಎಲ್ಲ ಫೋಟೋಶೂಟ್ ಆಡ್ತಾ ಇದೆ. ನಾನು ಮಾತ್ರ ನಿಮ್ಮ ಜೊತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ. ಈ ಟೈಮಲ್ಲಿ ನಾವು ಬೇರೆ ಪ್ಲೇಸಸ್ನ ಕವರ್ ಮಾಡ್ಬೋದು. ಒಳಗೋಗಿ ಎಕ್ಸ್ಪ್ಲೋರ್ ಮಾಡೋದು ಬಾಕಿ ಇದೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಅಲ್ಲೇನೂ ಇಲ್ಲ ಅಂತಿದ್ದಾರೆ. ಸೊ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಅಲ್ಲೇನೂ ಇಲ್ಲ ಅಂದ್ಮೇಲೆ ಮತ್ತೇನಕ್ಕೆ ಹೋಗಲಿ ಅಲ್ಲಿ ಬನ್ನಿ ಹೋಗೋಣ.